ಆರೋಗ್ಯದ ಬಗ್ಗೆ ಮಾತನಾಡುವಾಗ ನಾವು ದೇಹ ಪ್ರಕೃತಿ ಎಂಬ ಪದವನ್ನು ಆಗಾಗ ಬಳಸುವುದುಂಟು. ಕೆಲವರು ದಪ್ಪಗಾಗಬೇಕೆಂದು ಎಷ್ಟೊಂದು ಕನಸು ಕಂಡರೂ ಅದಕ್ಕೆಂದು ಎಷ್ಟೊಂದು ಒಳ್ಳೊಳ್ಳೆಯ ಆಹಾರ ಸೇವಿಸಿದರೂ ದಪ್ಪಗಾಗುವುದಿಲ್ಲ. ಎತ್ತರವಾಗಬೇಕೆಂದು ಕೆಲವರು ಎಷ್ಟೊಂದು ವ್ಯಾಯಾಮ ಮಾಡಿದರೂ ಪ್ರಯೋಜನವಾಗುವುದಿಲ್ಲ. ಮೈ ಚರ್ಮವನ್ನು ಬೆಳ್ಳಗೆ ಮಾಡಿಕೊಳ್ಳಬೇಕೆಂದು ಯಾವ ಕ್ರೀಮು ಬಳಸಿದರೂ ಹಲವರ ಬಣ್ಣ ಬದಲಾಗುವುದಿಲ್ಲ. ಇದನ್ನೇ ದೇಹ ಪ್ರಕೃತಿ ಎನ್ನುವುದು. ಆದರೆ ಇದು ಎಲ್ಲರಿಗೂ ಅನ್ವಯವಾಗುವುದಿಲ್ಲ. ನಮ್ಮಲ್ಲಿ ಹೆಚ್ಚಿನವರಿಗೆ ದಪ್ಪಗಾಗಲು ಇಲ್ಲವೇ ತೆಳ್ಳಗಾಗಲು, ಎತ್ತರವಾಗಲು ಇಲ್ಲವೇ ಕುಬ್ಜರಾಗಿ ಉಳಿಯಲು ನಾವು ಸೇವಿಸುವ ಆಹಾರ, ನಮ್ಮ ಜೀವನ ಕ್ರಮಗಳು ಕಾರಣವಾಗುತ್ತವೆ. ಇನ್ನೊಂದು ಮಾತಲ್ಲಿ ಹೇಳುವುದಾದರೆ, ನಮ್ಮ ಶರೀರ ಸೌಷ್ಠವವನ್ನು ರೂಪಿಸಿಕೊಳ್ಳುವುದು ನಮ್ಮ ಕೈಯಲ್ಲೇ ಇದೆ. ಒಬ್ಬ ಮನುಷ್ಯ ದಪ್ಪಗಾಗಲು ಹಲವಾರು ಕಾರಣಗಳಿರಬಹುದು. ತಂದೆ ತಾಯಿ ಅಥವಾ ಕುಟುಂಬದ ಯಾರಾದರೂ ದಪ್ಪಗಿದ್ದರೆ ಅದು ಅನುವಂಶೀಯವಾಗಿ ಬರಬಹುದು. ಇಲ್ಲವೇ ಸದಾ ಬಾಯಾಡಿಸುವ, ಅಂದರೆ ಏನನ್ನಾದರೂ ತಿನ್ನುತ್ತಲೇ ಇರುವ ಪ್ರವೃತ್ತಿಯವರು, ಕರಿದ ತಿಂಡಿಗಳನ್ನು, ಎಣ್ಣೆಯ ಪದಾರ್ಥಗಳನ್ನು, ಕೊಬ್ಬಿನಂಶ ಹೆಚ್ಚಿರುವ ಆಹಾರ ಸೇವಿಸುವವರು, ಸಂಸ್ಕರಿಸಿದ ಆಹಾರ ಸೇವಿಸುವ ಪಿಜ್ಜಾ, ಬರ್ಗರ್ ತಿನ್ನುವವರು, ನಿತ್ಯ ಮಾಂಸಾಹಾರ, ಅದರಲ್ಲೂ ರೆಡ್ ಮೀಟ್ ಸೇವನೆ ಮಾಡುವವರು, ಸಿಹಿ ಪದಾರ್ಥಗಳನ್ನು ಸದಾ ಸೇವಿಸುವವರು, ದೈಹಿಕ ಚಟುವಟಿಕೆ ಇಲ್ಲದ ಕೆಲಸ ಮಾಡುವವರು, ಸದಾ ಕೂತು ಕೆಲಸ ಮಾಡುವವರು ಕೂಡ ತಮ್ಮ ದೇಹ ಪ್ರವೃತ್ತಿ ಸಹಜವಾಗಿದ್ದರೂ ತಮ್ಮ ಆಹಾರ ಕ್ರಮ ಮತ್ತು ಆರಾಮ ಜೀವನ ಶೈಲಿಯಿಂದಾಗಿ ದಪ್ಪಗಾಗುತ್ತಾರೆ. ಮಧ್ಯಾಹ್ನ ಊಟದ ಬಳಿಕ ನಿದ್ದೆ ಮಾಡುವ ಪ್ರವೃತ್ತಿಯುಳ್ಳವರು ತಮ್ಮ ತೂಕ ಹೆಚ್ಚಿಸಿಕೊಳ್ಳುವ ಸಂಭವವಿದೆ. ಯಾವುದೋ ಸಂದರ್ಭದಲ್ಲಿ ಸ್ಟಿರಾಯ್ಡ್ ಇರುವ ಔಷಧಿಗಳನ್ನು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಸೇವಿಸಿದ್ದರೆ ಅದು ದೇಹದ ತೂಕವನ್ನು ಕೃತಕವಾಗಿ ಹೆಚ್ಚಿಸಬಹುದು. ಮೊದಲ ಹೆರಿಗೆಯ ಬಳಿಕ ಮಹಿಳೆಯರು ದಪ್ಪಗಾಗುವ ಪ್ರವೃತ್ತಿ ತೋರಿಸುತ್ತಾರೆ. ಹೀಗೆ ತಮ್ಮ ತೂಕ ವಿಪರೀತ ಹೆಚ್ಚಿಸಿಕೊಂಡವರಲ್ಲಿ ಬಹುತೇಕ ಮಂದಿ ಬೊಜ್ಜಿನ ತೊಂದರೆಗೆ ಸಿಲುಕಿಕೊಳ್ಳುತ್ತಾರೆ. ಮೈಭಾರ, ಸುಸ್ತು, ಆಲಸ್ಯ ಅನುಭವಿಸುತ್ತಾರೆ. ಕೊಬ್ಬಿನಾಂಶ ಹೆಚ್ಚಾಗಿ ದೇಹದಲ್ಲಿ ಶೇಖರಣೆಯಾಗಿ ಅದು ಅನೇಕ ರೋಗಗಳಿಗೆ ಆಹ್ವಾನ ನೀಡುತ್ತದೆ. ಡಯಾಬಿಟೀಸ್, ರಕ್ತದೊತ್ತಡ, ಹೃದಯದ ಕಾಯಿಲೆಗಳು ದಪ್ಪಗಿನ ಶರೀರದವರ ಬಾಗಿಲು ತಟ್ಟುತ್ತವೆ. ಹೀಗೆ ನಾವೇ ಹೆಚ್ಚಿಸಿಕೊಂಡ ತೂಕವನ್ನು ಇಳಿಸಿಕೊಳ್ಳುವುದೇನೂ ಕಷ್ಟವಲ್ಲ. ನಮ್ಮ ದೇಹವನ್ನು ಸಮರ್ಪಕವಾಗಿಟ್ಟುಕೊಳ್ಳುವುದು ನಮ್ಮ ಕೈಯಲ್ಲೇ ಇದೆ. ಸರಿಯಾದ ವ್ಯಾಯಾಮ ಅಭ್ಯಾಸಗಳನ್ನು ನಿತ್ಯ ರೂಢಿಸಿಕೊಂಡರೆ ಪ್ರತಿದಿನವೂ ಒಂದಿಷ್ಟು ಕ್ಯಾಲೋರಿಗಳನ್ನು ವ್ಯಯಿಸಿ ದೇಹದಲ್ಲಿ ಶೇಖರವಾಗಿರುವ ಕೊಬ್ಬನ್ನು ಇಳಿಸಬಹುದು. ನಡಿಗೆ, ವೇಗದ ನಡಿಗೆ, ಜಾಗಿಂಗ್, ಈಜು, ಸೈಕ್ಲಿಂಗ್ ಮುಂತಾದ ವ್ಯಾಯಾಮಗಳು ದೇಹದ ತೂಕ ಇಳಿಸಲು ಬಹಳ ಸಹಾಯಕ. ದೈಹಿಕ ಚಟುವಟಿಕೆ ಇರುವ ಕೆಲಸವನ್ನು ಮಾಡುವುದು, ಕೆಲಸದ ಸ್ಥಳದಲ್ಲೂ ಆದಷ್ಟು ಚಟುವಟಿಕೆಯಿಂದಿರುವುದು, ಲಿಫ್ಟ್ ಬಳಸದೆ ಮೆಟ್ಟಿಲುಗಳನ್ನೇ ಉಪಯೋಗಿಸುವುದು ಮುಂತಾದ ಕ್ರಮಗಳಿಂದ ತೂಕ ಇಳಿಸಿಕೊಳ್ಳಬಹುದು. ಹೆಚ್ಚಿನವರು ತೂಕ ಇಳಿಸುವುದೆಂದರೆ ಆಹಾರ ಪ್ರಮಾಣವನ್ನು ಕಡಿಮೆ ಮಾಡುವುದು ಅಂದುಕೊಂಡಿರುತ್ತಾರೆ. ಡಯಟ್ ಎಂದರೆ ಕಡಿಮೆ ಆಹಾರ ಎಂದು ಅರ್ಥವಲ್ಲ. ಕೊಬ್ಬು, ಶರ್ಕರ ಪಿಷ್ಟ ಜಾಸ್ತಿಯಾಗುವ ಆಹಾರವನ್ನು ಕಡಿಮೆ ಮಾಡಿ ತರಕಾರಿಗಳು, ಸೊಪ್ಪು, ಮೊಸರು, ಪ್ರೋಟೀನ್ ಯುಕ್ತ ಆಹಾರ ಮುಂತಾದವುಗಳನ್ನು ಹೆಚ್ಚು ಸೇವಿಸಬಹುದು. ಸಿಹಿ ತಿಂಡಿಗಳು ಮತ್ತು ಕರಿದ ಪದಾರ್ಥಗಳನ್ನು ತಿನ್ನುವುದಕ್ಕೆ ಮಿತಿ ಹಾಕಿಕೊಳ್ಳುವುದು ಉತ್ತಮ. ಪ್ರತಿದಿನವೂ 3 ರಿಂದ 4 ಲೀಟರ್ ನೀರು ಸೇವಿಸುವುದು ಒಳ್ಳೆಯದು. ತೂಕ ಇಳಿಸಿಕೊಳ್ಳಲೆಂದು ಉಪವಾಸವಿದ್ದರೆ ಅಥವಾ ಕ್ರ್ಯಾಶ್ ಡಯಟ್ ಪ್ರಾರಂಭಿಸಿದರೆ ಅದರಿಂದ ಅಡ್ಡ ಪರಿಣಾಮಗಳು ಹುಟ್ಟಿಕೊಳ್ಳುವ ಸಂಭವವುಂಟು. ಆದ್ದರಿಂದ ಅಂತಹ ಕ್ರಮಗಳನ್ನು ಕೈಗೊಳ್ಳುವ ಮೊದಲು ವೈದ್ಯರ ಸಲಹೆ ಬೇಕೇ ಬೇಕು. ಮದ್ಯಪಾನವು ತೂಕವನ್ನು ಹೆಚ್ಚಿಸುತ್ತದೆ ಎನ್ನುತ್ತದೆ ವೈದ್ಯಕೀಯ. ಆದ್ದರಿಂದ ಅದನ್ನು ಕಡಿಮೆ ಮಾಡುವುದಲ್ಲ,
ಪೂರ್ತಿಯಾಗಿಯೇ ತ್ಯಜಿಸಿ ಬಿಡುವುದು ಉತ್ತಮ. ಮದ್ಯಪಾನದ ಜೊತೆಗೆ ಸೇವಿಸುವ ಮಾಂಸಾಹಾರ, ಕರಿದ ಪದಾರ್ಥಗಳು ಬೊಜ್ಜು ಬೆಳೆಯಲು ತಮ್ಮ ಕೊಡುಗೆ ನೀಡುತ್ತವೆ. ಇವೆಲ್ಲವನ್ನು ತ್ಯಜಿಸಿದರೆ ಬೊಜ್ಜಿಗೆ ಗುಡ್ ಬೈ ಹೇಳಬಹುದು. ಖಿನ್ನತೆ, ದುಃಖ, ಬೇಸರ ಮತ್ತಿತರ ಮಾನಸಿಕ ವ್ಯಾಧಿಗಳಿಗೂ ಶರೀರ ತೂಕ ಹೆಚ್ಚಾಗುವುದಕ್ಕೂ ನೇರ ಸಂಬಂಧವಿದೆ ಎಂದು ತಿಳಿದುಬಂದಿದೆ. ಸದಾ ನಗುನಗುತ್ತಾ ಇರುವ, ಸಂದರ್ಭಗಳನ್ನು ತುಂಬಾ ತಿಳಿಯಾಗಿ ಸ್ವೀಕರಿಸುವ, ಯಾವುದೇ ಚಿಂತೆ ಗೊಂದಲಗಳಿಗೆ ಸಮಯ ವ್ಯಯಿಸದ ಹರ್ಷಚಿತ್ತರು ದಪ್ಪಗಾಗುವ ಭಯವಿಲ್ಲದೆ ಆರಾಮವಾಗಿರಬಹುದು. ತೆಳ್ಳಗಿದ್ದರೆ ನಾವು ಅನೇಕ ಕಾಯಿಲೆಗಳ ಭಯದಿಂದ ಮುಕ್ತವಾಗಿ ಆರೋಗ್ಯವಂತರಾಗಿ ಬಾಳಬಹುದು. ಆದರೆ ಅದಕ್ಕೆಂದು ದಪ್ಪಗಿರುವವರು ಒಂದೇ ಬಾರಿಗೆ ತೆಳ್ಳಗಾಗಬೇಕೆಂದು ವಿಪರೀತ ಡಯಟ್ ಮತ್ತು ಮಿತಿಮೀರಿದ ವ್ಯಾಯಾಮ ಮಾಡಬಾರದು. ಯಾರೊಬ್ಬರೂ ದಿನ ಬೆಳಗಾಗುವುದರೊಳಗೆ ತಮ್ಮ ದೇಹ ರಚನೆಯನ್ನು ಬದಲಿಸಿಕೊಳ್ಳಲು ಸಾಧ್ಯವಿಲ್ಲ. ನಿರಂತರವಾಗಿ ಲಘು ವ್ಯಾಯಾಮ, ಒಳ್ಳೆಯ ಸಮತೋಲಿತ ಆಹಾರದ ಜೊತೆ ಜೀವನ ಶೈಲಿಯಲ್ಲಿ ಮಾಡಿಕೊಳ್ಳುವ ಸಣ್ಣ ಪುಟ್ಟ ಬದಲಾವಣೆಗಳು ದೇಹದ ತೂಕ ಇಳಿಸಿ ತೆಳ್ಳಗಾಗಲು ಸಹಕರಿಸಬಹುದು. ಏನೆಲ್ಲಾ ಮಾಡಿದರೂ ತೆಳ್ಳಗಾಗದವರು ತಮ್ಮ ದೇಹ ಪ್ರಕೃತಿಯೇ ಹೀಗೆ ಎಂದು ವಾಸ್ತವವನ್ನು ಸ್ವೀಕರಿಸಿ ಸಂತೋಷವಾಗಿರುವುದು ಮೇಲು.